ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಸೊ ನ್ಯೂ ಪೋಯಮ್ ಸಂಬಡೀಸ್ ಮದರ್ ರಿಟನ್ ಬೈ ಮೇರಿ ಡೋ ಬ್ರೈನ್. ಫಸ್ಟ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ನ್ಯೂ ವರ್ಡ್. ವಿದ್ಯಾರ್ಥಿಗಳೇ, ರ್ಯಾಗ್ಡ್ ಅರಿದ ಬಟ್ಟೆ ಅಥವಾ ವಯಸ್ಸಾದ, ಚಿಲ್ ಕೊರೆಯುವ ಚಳಿ, ಥ್ರಾಂಗ್ ಜನಸಂದಣಿ, ಹೀಡೆಡ್ ಗಮನ ಹರಿಸು, ಹೇಲಿಂಗ್ ಸ್ವಾಗತ, ಪೈಲ್ಡ್ ಪೇರಿಸಿದರು, ಆಸ್ಟನ್ಡ್ ಆತುರ, ಮೀಕ್ ಸೌಮ್ಯ, ಗೇಯಿಸ್ಟ್ ಆನಂದದಾಯಕ ಬಾಲಕ, ಪಾಜ್ಡ್ ನಿಲ್ಲಿಸುಡು, ಅಮಿಡ್ ಮಧ್ಯ, ಗ್ಲಾನ್ಸ್ ಗಮನ ಕೊಡು, ಎನಾಕ್ಸಿಯಸ್ ಕಾತುರತೆ, ಟಿಮಿಡ್ ಅಂಜುಬುರುಕಿ, ಅಫ್ರೇಡ್ ಭಯ, ಸ್ಟಿರ್ ಕಲಕು ಅಥವಾ ಮಿಶ್ರ ಮಾಡು, ಕ್ಯಾರೇಜ್ ವೀಲ್ಸ್ ಸಾರೋಟ, ವಿಸ್ಪರ್ಡ್ ಮೇಲುಧ್ವನಿ. These are the most important words in the poem Somebody's Mother, written by Mary Do Bryan. Dear students, please listen carefully what I am saying in the summary of the poem. Okay, dear students, first stanza of the poem Somebody's Mother. The woman was old and ragged and grey. ಪ್ರೀತಿಯ ವಿದ್ಯಾರ್ಥಿಗಳೇ, ವಯಸ್ಸಾದಂಥ ಮಹಿಳೆಯ ಬಟ್ಟೆ ಹರಿದ ಬಟ್ಟೆ ಮತ್ತು ಆಕೆಯ ಕೂದಲು ಬೆಳ್ಳಗಾಗಿದ್ದಾವೆ ವಿದ್ಯಾರ್ಥಿಗಳೇ. ಆ್ಯಂಡ್ ಬೆಂಟ್ ವಿತ್ ದ ಚಿಲ್ ಆಫ್ ದ ವಿಂಟರ್ಸ್ ಡೇ. ಮೈ ಕೊರೆಯುವ ಚಳಿಯಲ್ಲಿ, ಚಳಿಗಾಲದ ಸಮಯದಲ್ಲಿ ರಸ್ತೆ ಕ್ರಾಸ್ ಮಾಡಬೇಕು, ದಾಟಬೇಕಂತಂದೇಳಿ ಬಾಗಿಕೊಂಡು ನಿಂತಿದ್ದಾಳೆ ವಿದ್ಯಾರ್ಥಿಗಳೇ. ದ ಸ್ಟ್ರೀಟ್ ವಾಸ್ ವೆಟ್ ವಿತ್ ಎ ರೀಸೆಂಟ್ ಸ್ನೋ. ಆಕೆ ನಿಂತಿರುವ ಓಣಿ, ಆಕೆ ನಿಂತಿರುವ ಜಾಗ ಅಥವಾ ಆಕೆ ಕ್ರಾಸ್ ಮಾಡ್ಬೇಕಂತ ಆ ಜಾಗ ಏನಾಗಿದೆ ವಿದ್ಯಾರ್ಥಿಗಳೇ, ಆಗ ತಾನು ಬಿದ್ದಂಥ ಮಂಜಿನಿಂದ ಆವರಿಸಿ ಏನಾಗಿಬಿಟ್ಟಿದೆ, ತಣ್ಣಗಾಗಿಬಿಟ್ಟಿದೆ, ಒದ್ದೆ ಆಗಿಬಿಟ್ಟಿದೆ. ಆ ರಸ್ತೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ ವಿದ್ಯಾರ್ಥಿಗಳೇ. ಆ್ಯಂಡ್ ದ ವುಮೆನ್ಸ್ ಫೀಟ್ ವೇರ್ ಏಜ್ಡ್ ಆ್ಯಂಡ್ ಸ್ಲೋ. ಆ ವಯಸ್ಸಾದಂಥ ಮಹಿಳೆಯ ಕಾಲುಗಳು ನಡೆಯಲಿಕ್ಕೆ ಆಗ್ತಾ ಇಲ್ಲ ವಿದ್ಯಾರ್ಥಿಗಳು. ಯಾಕಂದರೆ ಆ ಅಜ್ಜಿಗೆ ವಯಸ್ಸಾಗಿದೆ, ವಯಸ್ಸಾದಮೇಲೆ ನಡೆಯಲಿಕ್ಕೆ ಆಗುವುದಿಲ್ಲ. ಆ್ಯಂಡ್ ದ ವುಮೆನ್ಸ್ ಫೀಟ್ ವೆರ್ ಏಜ್ಡ್ ಆ್ಯಂಡ್ ಸ್ಲೋ. ವಯಸ್ಸಾದಂಥ ಅಜ್ಜಿಯ ಕಾಲುಗಳಲ್ಲಿ ಶಕ್ತಿ ಇಲ್ಲದಿರುವ ಕಾರಣಕ್ಕಾಗಿ ಆಕೆಯ ನಡಿಗೆಯಲ್ಲಿ ಏನಾಗಿದೆ, ಸ್ಲೋ ಆಗಿದೆ. ಸೊ ವಿದ್ಯಾರ್ಥಿಗಳೇ, ಫಸ್ಟ್ ಸ್ಟಾಂಜಾದಲ್ಲಿ ನಾವೇನು ನೋಡ್ತೀವಿ, ಒಬ್ಬ ಅಜ್ಜಿ ರೋಡನ್ನು ಕ್ರಾಸ್ ಮಾಡ್ಬೇಕು ಅಂತಂದೇಳಿ ಮೈ ಕೊರೆಯುವ ಚಳಿಯಲ್ಲಿ ಏನು ಮಾಡ್ತಾಳೆ, ಬಾಗಿಕೊಂಡು ನಿಂತಿರ್ತಾಳೆ. ಸೊ ಆಕೆ ನಿಂತಿರುವ ಜಾಗ ಏನಾಗಿದೆ ಅಂದರೆ, ಆಗ ತಾನು ಬಿದ್ದಂಥ ಮಂಜಿನಿಂದ ಏನಾಗಿದೆ, ಒದ್ದೆ ಆಗಿಬಿಟ್ಟಿದೆ, ತೋದ್ಬಿಟ್ಟಿದೆ ವಿದ್ಯಾರ್ಥಿಗಳೇ. ಆ ವಯಸ್ಸಾದಂಥ ಅಜ್ಜಿಯ ಕಾಲುಗಳು ಏನಾಗಿದ್ದಾವೆ, ನಡೆಯಲಿಕ್ಕೆ ಆಗ್ತಾ ಇಲ್ಲ ವಿದ್ಯಾರ್ಥಿಗಳೇ. ಸೊ ಆಕೆ ಏನು ಮಾಡಿದಾಳೆ, ರೋಡ್ ಕ್ರಾಸ್ ಮಾಡಬೇಕು ಅಂತಂದೇಳಿ ಅಲ್ಲೇ ತನ್ನ ಸಮಯವನ್ನು ಕಳೀತಾ ಇದ್ದಾವೆ ವಿದ್ಯಾರ್ಥಿಗಳೇ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಸೆಕೆಂಡ್ ಪೇರ್ ಆಫ್ ದಿ ಪೋಯಮ್. She stood at the crossing and waited along. ಆ ಅಜ್ಜಿ ಬಹಳ ಹೊತ್ತಿನಿಂದ ಕಾಯ್ಕೋಂತ, ರೋಡ್ಗೆ ದಾಟಬೇಕಂತ ಭಾಳ ಹೊತ್ತಿನಿಂದ ಕಾಯ್ಕೋಂತ ನಿಂತಿದ್ದಾಳೆ. ಅಲೋನ್ ಅನ್ಕೇರ್ಡ್ ಫಾರ್ ಅಮಿಡ್ ದ ಥ್ರಾಂಗ್. ಅಜ್ಜಿ ಏಕಾಂಗಿಯಾಗಿ ರಸ್ತೆಯನ್ನು ದಾಟಬೇಕು ಅಂತಂದು ಸುಮಾರು ಹೊತ್ತಿನಿಂದ, ಸುಮಾರು ಸಮಯದವರೆಗೆ ಆಕೆ ಏನು ಮಾಡ್ತಾಳೆ, ನಾನು ರಸ್ತೆ ದಾಟಬೇಕು ಅಂತ ಏಕಾಂಗಿಯಾಗಿ ನಿಂತಿದ್ದಾಳೆ. ಅನ್ಕೇರ್ಡ್ ಫಾರ್ ಅಮಿಡ್ ದ ಥ್ರಾಂಗ್. ಸೊ ಯಾರೂ ಕೂಡ ಆಕೆಯನ್ನು ಕೇರ್ ಮಾಡ್ತಾ ಇಲ್ಲ, ಗಮನಿಸ್ತಾ ಇಲ್ಲ, ಕಾಳಜಿ ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳೇ. ಆಕೆ ಅಮಿಡ್ ದ ಥ್ರಾಂಗ್, ಜನಸಂದಣಿಯ ಮಧ್ಯದಲ್ಲಿ ಏಕಾಂಗಿಯಾಗಿ ರಸ್ತೆ ದಾಟಬೇಕಂತ ನಿಂತಂಥ ಅಜ್ಜಿಯನ್ನು ಜನರು ಕೂಡ ಆಕೆಯನ್ನು ಕಾಳಜಿ ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ. ಆಫ್ ಹ್ಯೂಮನ್ ಬೀಯಿಂಗ್ಸ್ ಹೂ ಪಾಸ್ಡ್ ಹರ್ ಬೈ. ಆಕೆಯ ಸುತ್ತಮುತ್ತ ಅಡ್ಡಾಡುವರು, ಓಡಾಡುವರು, ನಡೆದವರು ಎಲ್ಲರೂ ಕೂಡ ಮಾನವರ ವಿದ್ಯಾರ್ಥಿಗಳೇ. ನಾರ್ ಈಡೆಡ್ ದ ಗ್ಲಾನ್ಸ್ ಆಫ್ ಅವರ್ ಅನಾಕ್ಸಿಯಸ್ ಐಸ್. ಯಾರೂ ಕೂಡ ಆಕೆಯನ್ನು ಕಾಳಜಿ ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ. ನಾರ್ ಈಡೆಡ್ ದ ಗ್ಲಾನ್ಸ್ ಆಫ್ ಅವರ್ ಅನಾಕ್ಸಿಯಸ್. ಆಕೆಯ ಆತುರತೆ ಕಣ್ಣುಗಳು, ನನಗೆ ಯಾರಾದರೂ ಸಹಾಯ ಮಾಡ್ತಾರೆ ಅಂತಂದೇಳಿ ಭಾಳ ಸುಮಾರು ಹೊತ್ತಿನಿಂದ ಏಕಾಂಗಿಯಾಗಿ ರಸ್ತೆ ದಾಟಬೇಕು ಅಂತಂದೇಳಿ ನಿಂತ್ಕೊಂಡಿದ್ದಾರೆ ವಿದ್ಯಾರ್ಥಿಗಳೇ. ಬಟ್ ಯಾರೂ ಕೂಡ ಆಕೆಗೆ ಸಹಾಯವನ್ನು ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಕಂಟಿನ್ಯೂ ಡಿಯರ್ ಸ್ಟೂಡೆಂಟ್ಸ್, ಥರ್ಡ್ ಸ್ಟಾಂಜಾ. ಡೌನ್ ದ ಸ್ಟ್ರೀಟ್ ವಿತ್ ಲಾಟರ್ ಆ್ಯಂಡ್ ಶೌಟ್. ಆಕೆ ನಿಂತಿರುವಂಥ ಜಾಗದಿಂದ ಕೆಳಗಡೆಯ ಓಣಿಯಲ್ಲಿ ಏನಾಗ್ತಾ ಇದೆ, ಕೂಗಾಡುವುದು, ಚೀರಾಡುವುದು, ನಗುವಂಥ ಶಬ್ದ ಆಕೆ ಕೇಳ್ತೇವೆ ವಿದ್ಯಾರ್ಥಿಗಳು.
ಗ್ಲ್ಯಾಡ್ ಇನ್ ದ ಫ್ರೀಡಮ್ ಆಫ್ ಸ್ಕೂಲ್ ಲೆಟ್ ಔಟ್. ಶಾಲೆ ಬಿಟ್ಟ ಮಕ್ಕಳಿಗೆ ಸ್ವತಂತ್ರ ಸಿಕ್ಕಂತಾಗುತ್ತದೆ. ಸೊ ಆ ಸಮಯದಲ್ಲಿ ಏನಾಗುತ್ತೆ, ಮಕ್ಕಳು ಕೇಕೆ ಹಾಕ್ಕೊಂತ ನಕ್ಕೊಂತ ಒದ್ರಕೊಂತ ಶಾಲೆ ಬಿಟ್ಟ ಮಕ್ಕಳು ಹೆಂಗೆ ಓಡಿ ಹೋಗ್ತಾವಲ್ಲ ಆ ರೀತಿ ಏನಾಗುತ್ತೆ, ಮಕ್ಕಳು ಅಲ್ಲಿ ಚೀರಾಡ್ಕೊಂತ ನಕ್ಕೊಂತ ಒದ್ರಕೊಂತ ಶಾಲೆ ಬಿಟ್ಟ ತಕ್ಷಣ ಅವ್ರು ಏನು ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಸೊ ಆ ಶಬ್ದ ಈಕೆ ಕೇಳುತ್ತೆ. ಆಕೆ ನಿಂತಂತ ಕೆಳಗಡೆ ಹೋಣಿಯಿಂದ ಆ ಶಬ್ದ ಆಕೆ ಕೇಳುತ್ತೆ. ವಿದ್ಯಾರ್ಥಿಗಳೇ, ಕೇಮ್ ದ ಬಾಯ್ಸ್ ಲೈಕ್ ಎ ಫ್ಲಕ್ ಆಫ್ ಶಿಪ್. ಯಾವ ರೀತಿ ಅವರು ಶಾಲೆಯಿಂದ ಹೊರಗೆ ಬಂದರು ಅಂದರೆ, ಇಲ್ಲಿ ಕವಿಯೇ ಹೋಲಿಕೆ ಮಾಡ್ತಾನೆ. ಯಾವ ರೀತಿ ಅಂದರೆ, ಕುರಿಯ ಹಿಂಡಿನಾಗಿ ಆ ವಿದ್ಯಾರ್ಥಿಗಳು ಏನು ಮಾಡಿದ್ರು, ಶಾಲೆ ಬಿಟ್ಟ ತಕ್ಷಣ ಓಡಾಗಿ ಏನು ಮಾಡಿದ್ರು, ಗೇಟ್ ದಾಟಿ ತಮ್ಮ ಮನೆ ಕಡೆ ಹೋಗ್ತಾರೆ ವಿದ್ಯಾರ್ಥಿಗಳು. ಅದು ಹೆಂಗಪ್ಪ ಅಂದರೆ, ಕುರಿಯ ಹಿಂಡಿನಂಗೆ ಅವ್ರು ಏನು ಮಾಡ್ತಾರೆ, ಓಡಿ ಹೋಗ್ತಾರೆ. ಹೈಲಿಂಗ್ ದ ಸ್ನೋ ಪೈಲ್ಡ್ ವೈಟ್ ಆ್ಯಂಡ್ ಡೀಪ್. ಅವರನ್ನು ಆ ಕುರಿ ಹಿಂಡಿನಾಗಿರುವಂಥ ವಿದ್ಯಾರ್ಥಿಗಳನ್ನು ಆಗ ತಾನೇ ಬಿದ್ದಂಥ ಮಂಜು ಸ್ವಾಗತ ಮಾಡುತ್ತೆ. ಅಷ್ಟು ಆಳವಾಗಿ ಏನಾಗುತ್ತೆ, ಅಷ್ಟು ದಪ್ಪಾಗಿ ಮಂಜು ಬಿದ್ದಿರುತ್ತೆ. ಸೊ ಇಲ್ಲಿ ಮಕ್ಕಳನ್ನು ಕುರಿ ಹಿಂಡಿಗೆ ಹೋಲಿಸ್ತಾರೆ. ಕುರಿ ಹಿಂಡು ಯಾವ ರೀತಿ ಹೋಗುತ್ತೆ, ಸೊ ಆ ರೀತಿ ಮಕ್ಕಳು ಏನು ಮಾಡ್ತವೆ, ಶಾಲೆ ಬಿಟ್ಟ ತಕ್ಷಣ ಏನು ಮಾಡ್ತವೆ, ಅಷ್ಟೇ ಸಂತೋಷವಾಗಿ ಸ್ವತಂತ್ರವಾಗಿ ಮನೆ ಕಡೆ ಓಡೋಗ್ತವೆ. ಸೊ ಆ ಶಬ್ದದಲ್ಲಿ ಏನು ಕೇಳುತ್ತೆ, ಆ ಅಜ್ಜಿ ಕೇಳುತ್ತೆ ವಿದ್ಯಾರ್ಥಿಗಳೇ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಫೋರ್ತ್ ಸ್ಟಾನ್ಸ್ ಆಫ್ ದಿ ಪೋಯಮ್. ಪಾಸ್ಟ್ ದ ವುಮೆನ್ ಶೋ ಓಲ್ಡ್ ಆ್ಯಂಡ್ ಗ್ರೇ. ವಯಸ್ಸಾದಂಥ ಮುದುಕಿಗೆ ಮೈ ತುಂಬ ಅರೆದ ಬಟ್ಟೆ, ಮೈಯೆಲ್ಲ ಹಣ್ಣಣ್ಣಾಗಿದೆ, ಕೂದಲೆಲ್ಲ ಬೆಳ್ಳಗಾಗಿದೆ ವಿದ್ಯಾರ್ಥಿಗಳೇ. ಆಸ್ ಟರ್ನ್ ದ ಚಿಲ್ಡ್ರನ್ ಆನ್ ದೇರ್ ವೇ ನಾರ್ ಆಫರ್ಡ್ ಎ ಹೆಲ್ಪಿಂಗ್ ಹ್ಯಾಂಡ್ ಟು ಹರ್. ಆಕೆ ನಿಂತಿರುವಂಥ ರಸ್ತೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ವಿದ್ಯಾರ್ಥಿಗಳೇ ಹಾದು ಹೋಗ್ತಾರೆ, ದಾಟಿ ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ. ಬಟ್ ಯಾರೂ ಕೂಡ ಆಕೆಯ ಸಹಾಯಕ್ಕೆ ಒಂದು ಕೈನೂ ಕೂಡ ಮುಂದೆ ಬರೋದಿಲ್ಲ. ನಾರ್ ಆಫರ್ಡ್ ಎ ಹೆಲ್ಪಿಂಗ್ ಹ್ಯಾಂಡ್ ಟು ಹರ್. ಒಂದು ಕೈನೂ ಕೂಡ ನಿನಗೆ ನಾನು ಸಹಾಯ ಮಾಡ್ತೀನಿ ಅಂತ ಕೂಡ ಬರ್ತಾ ಇಲ್ಲ ವಿದ್ಯಾರ್ಥಿಗಳೇ. ಸೊ ಮೀಕ್, ಸೊ ಟಿಮಿಡ್, ಅಫ್ರೇಡ್ ಟು ಸ್ಟೇರ್. ಆ ಅಜ್ಜಿ ಬಹಳ ಸೌಮ್ಯ ಸ್ವಭಾವದವಳು, ಮೊದಲೇ ಅಂಜುಬುರುಕಿ ಅಜ್ಜಿ ಮತ್ತು ಅಷ್ಟೇ ಭಯವನ್ನು ಹೊಂದಿರುವಂಥ ಅಜ್ಜಿಗೆ, ತುಂಬ ಹೊತ್ತಿಂದ ಏಕಾಂಗಿಯಾಗಿ ನಿಂತಿರುವಂಥ ಅಜ್ಜಿಗೆ ಕ್ರಾಸ್ ಮಾಡಲಿಕ್ಕೆ ಯಾರೂ ಕೂಡ ಸಹಾಯ ಮಾಡ್ತಿಲ್ಲ. ಒಂದು ಕೈನೂ ಕೂಡ ನಿಂಗೆ ಸಹಾಯ ಮಾಡ್ತೀನಿ ಅಂತಲೇ ಬರ್ತಾ ಇಲ್ಲ ವಿದ್ಯಾರ್ಥಿಗಳೇ. ಯಾಕಂದರೆ ಬಹಳ ಹೊತ್ತಿಂದ ಆಕೆ ನಿಂತ್ಕೊಂಡಿದ್ದಾಳೆ. ಫಾಸ್ಟ್ ಆ್ಯಂಡ್ ವುಮೆನ್ ಸೋ ಓಲ್ಡ್ ಆ್ಯಂಡ್ ಗ್ರೇ. ವಯಸ್ಸಾದಂಥ ಅಜ್ಜಿಗೆ ಆಸ್ ಟರ್ನ್ ದ ಚಿಲ್ಡ್ರನ್ ಆನ್ ದೇರ್ ವೇ. ಆಕೆ ದಾರಿಯಲ್ಲಿ ಹೋಗುವಂಥ ಯಾವ ಮಗುನೂ ಕೂಡ ಬಂದು ಸಹಾಯ ಮಾಡ್ತಾಯಿಲ್ಲ. ನಾರ್ ಆಫರ್ಡ್, ಯಾರೂ ಕೂಡ ಬಂದು ಹೆಲ್ಪ್ ಮಾಡ್ತಾ ಇಲ್ಲ. ಒಂದು ಕೈನೂ ಕೂಡ ಬಂದು ಆಕೆಗೆ ಸಹಾಯ ಮಾಡ್ತಂತ ಅಂತ ಇಲ್ಲ ವಿದ್ಯಾರ್ಥಿಗಳೇ. ಸೊ ಆಕೆ ಅಜ್ಜಿ ಬಹಳ ಸೌಮ್ಯ ಸ್ವಭಾವದವಳು, ಅಂಜುಬುರುಕಿ ಮತ್ತು ಅಷ್ಟೇ ಭಯವನ್ನು ಹೊಂದಿರುವಂಥ ಅಜ್ಜಿಗೆ ಯಾರೂ ಕೂಡ ಸಹಾಯ ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳೇ. ಓಕೆ, ಕಂಟಿನ್ಯೂ ಪ್ರೀತಿಯ ವಿದ್ಯಾರ್ಥಿಗಳೇ. ಫಿಫ್ತ್ ಸ್ಟಾನ್ಸ್ ಆಫ್ ದಿ ಪೋಯಮ್. ಲೆಸ್ಟ್ ದ ಕ್ಯಾರೇಜ್ ವೀಲ್ಸ್ ಆರ್ ದ ಹಾರ್ಸ್ ಸ್ಪೀಡ್. ಕುದುರೆ ಓಡುವಂಥ ಶಬ್ದ, ಸಾರೋಟಿನ ಶಬ್ದ ಶುಡ್ ಕ್ರೌಡ್ ಅರ್ ಡೌನ್ ಇನ್ ದ ಸ್ಲೀಪರಿ ಸ್ಟ್ರೀಟ್. ಆಕೆ ನಿಂತಂಥ ಓಣಿಯಲ್ಲಿ ಸಿಕ್ಕಾಪಟ್ಟಿ ಗದ್ದಲ. ಆಕೆ ನಿಂತಿರುವಂಥ ರಸ್ತೆ ಸಿಕ್ಕಾಪಟ್ಟಿ ಗದ್ದಲ ಆಗ್ತಾಯಿದೆ ವಿದ್ಯಾರ್ಥಿಗಳೇ. ಸೊ ಕುದುರೆ ಓಡಾಡ್ತವೆ, ಕುದುರೆ ಶಬ್ದ ಕೇಳುತ್ತೆ, ಸಾರೋಟೋ ಶಬ್ದ ಕೇಳುತ್ತೆ, ವಾಹನಗಳ ಅಡ್ಡಾಡೋ ಶಬ್ದ ಕೇಳುತ್ತೆ. ಎಟ್ ಲಾಸ್ಟ್ ಕೇಮ್ ಒನ್ ಆಫ್ ದಿ ಮೆರಿ ಟ್ರೂಪ್, ದ ಗೇಯೆಸ್ಟ್ ಲೇಡಿ ಆಫ್ ಆಲ್ ದ ಗ್ರೂಪ್. ಅಲ್ಲಿ ಒಂದು ಮಕ್ಕಳ ಹಿಂಡು ಏನು ಹೋಗ್ತಾ ಇರ್ತಲ್ಲ ವಿದ್ಯಾರ್ಥಿಗಳೇ, ಆ ಮಕ್ಕಳ ಗುಂಪಿನಿಂದ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾನೆ, ಆನಂದದಾಯಕ ಬಾಲಕ ಏನು ಮಾಡ್ತಾನೆ, ಸೊ ಯು ವಾಂಟ್ ಟು ಬಿಕಮ್ ಟು ಹೆಲ್ಪ್ ಆಫ್ ದಿ ಓಲ್ಡ್ ಮದರ್. ಆ ತಾಯಿಗೆ ನಾ ಹೆಲ್ಪ್ ಮಾಡ್ಬೇಕಂತೇಳಿ ಅವನೊಬ್ಬನು ಅದರಲ್ಲಿ ಓಡಿ ಬರೋಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಅಲ್ಲಿ ನಡೆಯುವಂಥ ಎಲ್ಲ ಘಟನೆಗಳು ನಡೀತವೆ. ಬಸ್ ಓಡಾಡ್ತವೆ, ಗಾಡಿ ಓಡಾಡ್ತವೆ, ಸಾರೋಟ ಓಡಾಡ್ತವೆ, ಜನಗಳು ಓಡಾಡ್ತಾರೆ. ಬಟ್ ಆದರೂ ಕೂಡ ಈ ಅಜ್ಜಿಗೆ ಯಾರೂ ಕೂಡ ಹೆಲ್ಪ್ ಮಾಡ್ತಾ ಇಲ್ಲ. ನೋ ಒನ್ ಕ್ಯಾನ್ ಆಫರ್ ಟು ಹೆಲ್ಪ್ ಟು ಹರ್. ಯಾರೂ ಕೂಡ ಈಕೆ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ವಿದ್ಯಾರ್ಥಿಗಳೇ. ಶುಡ್ ಕ್ರೌಡ್ ಅರ್ ಡೌನ್. ಈಕೆ ನಿಂತಿರುವಂಥ ಜಾಗದಲ್ಲಿ ಕೆಳಗಡೆ ಭಾಳ ಸಿಕ್ಕಾಪಟ್ಟಿ ಗದ್ದಲ, ಜನಸಂದಣಿ, ಜನಸಾಗರ, ಓಡಾಡ್ತಾರೆ ಮಂದಿ. ಆದರೂ ಕೂಡ ಈಕೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ಎಟ್ ಲಾಸ್ಟ್ ಕೇಮ್ ಒನ್ ಆಫ್ ದಿ ಮೆರಿ ಟ್ರೂಪ್. ಅದ್ರಾಗ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾನೆ, ಕೊನೆಗೆ ಈಕೆ ಕಡೆ ಓಡಿ ಬರೋಕ್ಕೆ ಪ್ರಯತ್ನ ಪಡ್ತಾನೆ. ಯಾರಂದರೆ ಆ ಹುಡುಗ ಭಾಳ ಆನಂದದಾಯಕ ಬಾಲಕ ಈಕೆ ಕಡೆಗೆ ಏನು ಮಾಡ್ತಾನೆ, ಓಡಿ ಬರೋಕ್ಕೆ ಪ್ರಯತ್ನ ಪಡ್ತಾನೆ ವಿದ್ಯಾರ್ಥಿಗಳೇ.
Okay, dear students, sixth paragraph. He paused beside her. ಆ ಹುಡು ವಿದ್ಯಾರ್ಥಿ ಓಡಿ ಬಂದು ಈಕೆ ಹತ್ರ ಬಂದು ಏನು ಮಾಡ್ತಾನೆ, ನಿಲ್ತಾನೆ. ಈಕೆ ಪಕ್ಕಕ್ಕೆ ಬಂದು ಏನು ಮಾಡ್ತಾನೆ, ನಿಂತ್ಕೊಳ್ತಾನೆ. ಆ್ಯಂಡ್ ವಿಸ್ಪರ್ಡ್ ಲೋ. ಆ ಹುಡುಗ ಓಡಿ ಬಂದು ಆಕೆ ಹತ್ರ ನಿಂತ್ಕೊಂಡು ಮೆಲು ಧ್ವನಿಯಲ್ಲಿ ಹೇಳ್ತಾನೆ, ಐ ವಿಲ್ ಹೆಲ್ಪ್ ಯು ಅಕ್ರಾಸ್. ಅಜ್ಜಿ, ನಾನು ನಿನಗೆ ಈ ರೋಟನ್ನು ದಾಟಿಸ್ಲಿಕ್ಕೆ ಸಹಾಯ ಮಾಡ್ತೀನಿ. ಇಫ್ ಯು ವಿಶ್ ಟು ಗೋ. ಅಜ್ಜಿ, ನೀ ಏನಾದರೂ ಈ ಕಡೆಯಿಂದ ಆ ಕಡೆ ರಸ್ತೆಗೆ ಹೋಗ್ಬೇಕಾಗಿತ್ತಂದರೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಜ್ಜಿ ಅಂತಂದೇಳಿ ಆ ಹುಡುಗ ಓಡಿ ಬಂದು ಆ ಅಜ್ಜಿ ಕಿವಿಯಲ್ಲಿ ಮೆಲು ಧ್ವನಿಯಲ್ಲಿ ಹೇಳ್ತಾನೆ. ಅದು ಹೀಗಿದೆ, ಐ ವಿಲ್ ಹೆಲ್ಪ್ ಯು ಅಕ್ರಾಸ್ ಇಫ್ ಯು ವಿಶ್ ಟು ಗೋ. ಅಜ್ಜಿ, ನೀ ಏನಾದರೂ ಒಂದು ವೇಳೆ ಈ ಕಡೆ ರಸ್ತೆಯಿಂದ ಆ ಕಡೆ ರಸ್ತೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಅಜ್ಜಿ ಅಂತಂದೇಳಿ ಆ ಹುಡುಗ ಏನು ಮಾಡ್ತಾನೆ, ಆ ಅಜ್ಜಿ ಕಿವಿಯಲ್ಲಿ ಬಂದು ಮೆಲು ಧ್ವನಿಯಲ್ಲಿ ಹೇಳ್ತಾನೆ. ವಿದ್ಯಾರ್ಥಿಗಳೇ, ಹರ್ ಏಜ್ಡ್ ಹ್ಯಾಂಡ್ ಆನ್ ಈಸ್ ಸ್ಟ್ರಾಂಗ್ ಯಂಗ್ ಆರ್. ವಯಸ್ಸಾದಂಥ ಕೈಗಳನ್ನು ತಗೊಂಡು ತನ್ನ ಭುಜದ ಮೇಲೆ ಏನು ಮಾಡ್ತಾನೆ, ಆ ವಯಸ್ಸಾದ ಕೈಗಳನ್ನು ತನ್ನ ಭುಜದ ಮೇಲೆ ಹಾಕ್ಕೊಂತಾನೆ. ವಿದ್ಯಾರ್ಥಿಗಳೇ, ಹರ್ ಏಜ್ಡ್ ಹ್ಯಾಂಡ್, ವಯಸ್ಸಾದ ಕೈಗಳನ್ನು ತಗೊಂಡು, ಆನ್ ಈ ಸ್ಟ್ರಾಂಗ್ ಆರ್ಮ್, ತನ್ನ ಯುವ ಭುಜದ ಮೇಲೆ ಇಟ್ಕೊಳ್ತಾನೆ ಆ ಕೈಗಳನ್ನು. ಈ ಪ್ಲೇಸ್ಡ್ ಆ್ಯಂಡ್ ಸೋ ವಿತೌಟ್ ಹರ್ಟ್ ಆರ್ ಆರ್ಮ್. ಆ ಅಜ್ಜಿಗೆ ಏನೂ ತೊಂದರೆ ಆಗ್ಲಾರ್ದಂಗೆ, ನೋವಾಗ್ಲಾರ್ದಂಗೆ ರಸ್ತೆಯನ್ನು ಏನು ಮಾಡ್ತಾನೆ, ಆ ಬಾಲಕ ಕ್ರಾಸ್ ಮಾಡಿಸ್ತಾನೆ. ವಿದ್ಯಾರ್ಥಿಗಳೇ, ಓಕೆ ಡಿಯರ್ ಸ್ಟೂಡೆಂಟ್ಸ್, ಕಂಟಿನ್ಯೂ. ಈ ಗೈಡೆಡ್ ದ ಟ್ರೆಂಬ್ಲಿಂಗ್ ಫೀಟ್ ಅಲಾಂಗ್. ಆ ಬಾಲಕ ರೋಡ್ ಕ್ರಾಸ್ ಮಾಡಿ ಆ ಅಜ್ಜಿಗೆ ಮಾರ್ಗದರ್ಶನ ಮಾಡ್ತಾನೆ, ಹೇಳ್ತಾನೆ, ಧೈರ್ಯ ತುಂಬ್ತಾನೆ. ಅಜ್ಜಿ, ಹುಷಾರಿಲ್ಲ ಹೋಗು, ಹೆದರಬೇಡ, ನಡ್ಕೊಂತ ನಿಧಾನವಾಗಿ ಹೋಗು ಅಂತಂದೇಳಿ ಆ ಅಜ್ಜಿಗೆ ನಿರ್ದೇಶನವನ್ನು ಕೊಡ್ತಾನೆ, ಗೈಡ್ ಮಾಡ್ತಾನೆ. ಯಾಕಂದರೆ ಟ್ರ್ಯಾಂಬಲಿಂಗ್, ಕಾಲೆಲ್ಲ ನಡುಗ್ತಾ ಇದ್ದಾವೆ, ಅದಕ್ಕೆ ಅಜ್ಜಿ ನಡಗಬೇಡ, ಹುಷಾರಾಗಿ ನೀವು ಹೋಗು ಅಂತಂದೇಳಿ ಅಜ್ಜಿಗೆ ಹೇಳ್ತಾನೆ. ಪ್ರೌಡ್ ದ್ಯಾಟ್ ಈಸ್ ಓನ್ ವಿಯರ್ ಫರ್ಮ್ ಆ್ಯಂಡ್ ಸ್ಟ್ರಾಂಗ್. ನೋಡ್ರಿ, ಆ ವಿದ್ಯಾರ್ಥಿನಿಗೆ ಒಂದು ಗೌರವ. ಪ್ರೌಡ್ ದ್ಯಾಟ್ ಈಸ್ ಓನ್ ವಿಯರ್ ಫರ್ಮ್ ಆ್ಯಂಡ್ ಸ್ಟ್ರಾಂಗ್. ಅವನಿಗೆ ವಯಸ್ಸಾದಂಥ ಹುಡುಗ ಅಜ್ಜಿಯನ್ನು ಆ ಕಡೆ ದಾಟಿಸಿದ, ಅವನಿಗೊಂದು ಹೆಮ್ಮೆ. ವಿದ್ಯಾರ್ಥಿಗಳೇ, ದೆನ್ ಬ್ಯಾಕ್ ಅಗೇನ್ ಟು ಹಿಸ್ ಫ್ರೆಂಡ್ಸ್ ಇವೆಂಟ್. ಮತ್ತು ಒಳ್ಳೆ ಮಾಡ್ದ, ಆ ಅಜ್ಜಿಯನ್ನು ರೋಡ್ ಕ್ರಾಸ್ ಮಾಡಿಸಿ ತನ್ನ ಗೆಳೆಯರ ಬಳಗವನ್ನು ಹೋಗಿ ಮಾಡ್ತಾನೆ, ಆ ವಿದ್ಯಾರ್ಥಿ ಹೋಗಿ ಸೇರ್ಕೊತಾನೆ. ಈಸ್ ಯಂಗ್ ಆರ್ಟ್ ಹ್ಯಾಪಿ ಆ್ಯಂಡ್ ವೆಲ್ ಕಂಟೆಂಟ್. ಆ ವಯಸ್ಸಾದಂಥ ಮಗುವಿನ ಮನಸ್ಸು ಭಾಳ ಪರಿಶುದ್ಧವಾಗಿತ್ತು ಮತ್ತು ಅಷ್ಟೇ ಒಳ್ಳೆಯ ಸದ್ವಿಚಾರಗಳನ್ನು ಹೊಂದಿತ್ತು ಆ ಮಗುವಿನ ಮನಸ್ಸು. ಸೊ ಆ ಕಾರಣಕ್ಕಾಗಿ ಆ ಹುಡುಗ ಏನು ಮಾಡಿದ, ನಿಂತಿರುವಂಥ ಅಜ್ಜಿಗೆ ಹೋಗಿ ಸಹಾಯವನ್ನು ಮಾಡಿದ. ಈಸ್ ಯಂಗ್ ಆರ್ಟ್ ಹ್ಯಾಪಿ, ಅವನ ಮನಸ್ಸು ಭಾಳ ಸಂತೋಷವಾಯಿತು. ಆ ವಿದ್ಯಾರ್ಥಿಯಲ್ಲಿ ಒಂದು ಸಚ್ಚಾರಿತ್ರ ಇದೆ, ಒಳ್ಳೆಯ ನಡತೆ ಇದೆ, ವ್ಯಕ್ತಿತ್ವವಿದೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ವಿದ್ಯಾರ್ಥಿಗಳೇ, ಡಿಯರ್ ಬಾಯ್ಸ್, ಕಂಟಿನ್ಯೂ ದ 8th stanza ಆಫ್ ದಿ ಪೋಯಮ್. ಶಿ ಈಸ್ ಸಂಬಡೀಸ್ ಮದರ್. ಬಾಯ್ಸ್, ಇವನು ಹೋಗಿ ತನ್ನ ಗೆಳೆಯರ ಗುಂಪನ್ನು ಸೇರಿದಾದ್ಮೇಲೆ ಅವ್ರ ಗೆಳೆಯರಿಗೆ ಅಂತಾನೆ, ಶಿ ಈಸ್ ಸಂಬಡೀಸ್ ಮದರ್ ಬಾಯ್. ಆ ಅಜ್ಜಿಯ ಅಮ್ಮ, ತಾಯಿ ಅಂತೇಳಿ, ನಮ್ಮ ಬೇರೆಯವ್ರ ತಾಯಿ ಕೂಡ ನಮ್ಮ ತಾಯಿನೇ ಹುಡ್ರೆ ಅಂಥೇಳಿ ಅವನೇನು ಮಾಡ್ತಾನೆ, ಹೋಗಿ ಆ ಹುಡ್ರಿಗೆ ಹೇಳ್ತಾನೆ. ನಿಮಗೆ ಗೊತ್ತಾ, ಆಕೆ ನಮ್ಮಮ್ಮ, ನಮ್ಮ ಅಜ್ಜಿ ಅಂತಂದು ಹೋಗಿ ನಮ್ಮ ತಾಯಿ ಅಂತಂದೇಳಿ ಅವರು ಹುಡ್ರಿಗೆ ಹೋಗಿ ಹೇಳ್ತಾನೆ. ಅವನು ಯಾರು, ಆ ಬಾಲಕ. ಫಾರ್ ಆಲ್ ಶಿ ಈಸ್ ಏಜ್ಡ್ ಆ್ಯಂಡ್ ಪೂರ್ ಆ್ಯಂಡ್ ಸ್ಲೋ. ಎಲ್ರಿಗೂ ಒಂದಲ್ಲ ಒಂದು ದಿನ ವಯಸ್ಸಾಗುತ್ತೆ. ನಮ್ಮ ಕಾಲು ಕೂಡ ವಯಸ್ಸಾಗುತ್ತೆ, ನಮ್ಮ ತಲೆ ಕೂದಲು ಬೆಳಗಾಗುತ್ತೆ, ನಮ್ಮ ಚರ್ಮ ಕೂಡ ಹಣ್ಣಾಗುತ್ತೆ. ನಾವು ಕೂಡ ಮುಂದೇನಾಗ್ತೀವಿ, ಬಡವರಾಗ್ತೀವಿ. ನಾವು ಕೂಡ ನಮ್ಮ ನಡಿಗೆಯಲ್ಲಿ ನಿಧಾನತೆಯನ್ನು ಕಂಡ್ಕೊತೀವಿ. ನಾವು ಕೂಡ ವಯಸ್ಸಾದ್ಮೇಲೆ ವೇಗವಾಗಿ ನಡೆಯೋಕ್ಕಾಗಲ್ಲ. ವಿದ್ಯಾರ್ಥಿಗಳೇ, ಎಲ್ರಿಗೂ ಕೂಡ ನಾಳೆ ವಯಸ್ಸಾಗುತ್ತೆ ಅಂತೇಳಿ ಅವನೇನು ಮಾಡ್ತಾನೆ, ಹೇಳ್ತಾನೆ. ವಿದ್ಯಾರ್ಥಿಗಳೇ, ಆ್ಯಂಡ್ ಐ ಹೋಪ್ ಸಮ್ ಫೆಲೋ ವಿಲ್ ಲೆಂಡ್ ಎ ಹ್ಯಾಂಡ್. ನನಗೆ ಆಶಾ ಮನೋಭಾವನೆ ಇದೆ. ನಾನಿವತ್ತು ಆ ಅಜ್ಜಿಗೆ ಸಹಾಯ ಮಾಡಿದೆ ಅಂದರೆ ನಾಳೆ ಯಾರಾದರೂ ಕೂಡ ನನಗೆ ಸಹಾಯ ಮಾಡ್ಬೋದು ಅನ್ನುವಂಥ ಆಶಾ ಮನೋಭಾವನೆ ಅವನಿಗಿತ್ತು. ವಿದ್ಯಾರ್ಥಿಗಳೇ, ಅದನ್ನು ಹೋಗಿ ಆ ವಿದ್ಯಾರ್ಥಿಗಳ ಮುಂದೆ ಅವನು ಹೇಳ್ತಾನೆ, ಟು ಹೆಲ್ಪ್ ಮೈ ಮದರ್, ಯು ಅಂಡರ್ಸ್ಟ್ಯಾಂಡ್. ಇವತ್ತು ನಾನು ಆ ಅಜ್ಜಿಗೆ ಸಹಾಯ ಮಾಡಿದಂದರೆ ನಾಳೆ ಯಾರಾದರೂ ಕೂಡ ನನ್ನ ತಾಯಿಗೆ, ನನ್ನ ಅಕ್ಕರಿಗೆ, ನನ್ನ ಅಜ್ಜಿಗೆ ಏನು ಮಾಡ್ತಾರೆ, ಅವನು ಬೇರೆ ಯಾವುದ್ರ ಮೂಲಕ ಅವರು ಸಹಾಯ ಮಾಡ್ತಾರೆ ಅನ್ನುವಂಥ ಆಶಯ ಮನೋಭಾವನೆ ನನಗಿದೆ ಅಂತೇಳಿ ಅವನು ಹೋಗಿ ಹೇಳ್ತಾನೆ. ವಿದ್ಯಾರ್ಥಿಗಳೇ, ಇಫ್ ಎವರ್ ಶಿ ಈಸ್ ಪೂರ್ ಆ್ಯಂಡ್ ಗ್ರೇ. ಭಾಳ ವಯಸ್ಸಾದಂಥ ಅಜ್ಜಿ,
ತಲೆ ಕೂದಲೆಲ್ಲ ಬೆಳಗಾಗಿದ್ದಾವೆ. ಸೊ ಅವರಿಗೆ ನಾ ಇವತ್ತು ಸಹಾಯ ಮಾಡಿದ್ರೆ ನಾಳೆ ಯಾರಾದರೂ ಕೂಡ ನನಗೆ ಸಹಾಯ ಮಾಡ್ತಾರೆ ಅಂತಂದೇಳಿ ಅವನೇನು ಮಾಡ್ತಾನೆ ಹೇಳ್ತಾನೆ. ವೆನ್ ಅವರ್ ಓನ್ ಡಿಯರ್ ಬಾಯ್ಸ್ ಈಸ್ ಫಾರ್ ಅವೇ. ಯಾರೂ ಕೂಡ ಅವನಿಗೆ ಸಹಾಯ ಮಾಡಿಲ್ಲ, ಇವನು ಹೋಗಿ ಸಹಾಯ ಮಾಡಿದ ವಿದ್ಯಾರ್ಥಿಗಳೇ ಆ ಅಜ್ಜಿಗೆ. ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಸ್ಟಾನ್ಜಾ ಆಫ್ ದಿ ಪೋಯಮ್. And somebody's mother bowed low her head in her home that night and the prayer she had. ಆ ಅಜ್ಜಿ ಏನು ಮಾಡ್ತಾಳೆ ಗೊತ್ತಾ, ತಲೆ ಕೈ ಮೇಲೆ ಕೈ ಇಟ್ಕೊಂಡು ಆ ಅಜ್ಜಿ ಆ ಹುಡುಗನ ಬಗ್ಗೆ ವಿಚಾರ ಮಾಡ್ತಾಳೆ ಮನೆಗೆ ಹೋಗಿ. ಇನ್ ಹರ್ ಹೋಮ್ ದಟ್ ನೈಟ್, ಆ ರಾತ್ರಿ ಆ ಅಜ್ಜಿ ಮನೆಗೆ ಹೋಗಿ ಆ ಹುಡುಗನ ಬಗ್ಗೆ ಆ ಬಾಲಕನ ಬಗ್ಗೆ ವಿಚಾರ ಮಾಡ್ತಾಳೆ. ಏನಂತ ವಿಚಾರ ಮಾಡ್ತಾಳೆ? ಆ್ಯಂಡ್ ದ ಪ್ರೇಯರ್, ಪ್ರಾರ್ಥನೆ ಮಾಡ್ತಾಳೆ. ಸಿ ಸೇಡ್ ವಾಸ್ ಗಾಡ್ ಬಿ ಕೈಂಡ್ ಟು ದ ನೋಬಲ್ ಬಾಯ್. ಓ ದೇವರೇ, ಅಂಥ ಒಳ್ಳೆಯ ಹುಡುಗನನ್ನು ನೀಯೇ ಮಾಡು, ಕಾಪಾಡು. ಗಾಡ್ ಬಿ ಕೈಂಡ್ ಟು ದ ನೋಬಲ್ ಬಾಯ್. ಎಷ್ಟು ಒಳ್ಳೆಯ ವ್ಯಕ್ತಿತ್ವ ಇದೆ ಅವನಲ್ಲಿ, ಸಚ್ಚಾರಿತ್ರ್ಯ ಇದೆ ಅವನಲ್ಲಿ. ಸೊ ಅಂಥ ಹುಡುಗನ ನೀಯೇ ಮಾಡು, ಕಾಪಾಡು ದೇವರೇ ಅಂತಂದೇಳಿ ರಾತ್ರಿ ಮನೆಗೆ ಹೋಗಿ ಆ ಹುಡುಗನ ಬಗ್ಗೆ ಪ್ರಾರ್ಥನೆ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ. ಹೂ ಇಸ್ ಸಂಬಡೀಸ್ ಸನ್ ಆ್ಯಂಡ್ ಪ್ರೈಡ್ ಆ್ಯಂಡ್ ಜಾಯ್. ಯಾರೆತ್ತು ಮಗುನೋ ಏನೋ, ಅವನು ನನಗೆ ಬಂದು ಸಹಾಯ ಮಾಡಿದ, ಅವನಿಗೆ ಒಳ್ಳೆಯದಾಗಲಿ ದೇವರೇ, ಅವನನ್ನು ಸ್ವಲ್ಪ ನೀ ಆಶೀರ್ವಾದ ಮಾಡು ಅಂತಂದೇಳಿ ಅವನ ಪರವಾಗಿ ಆ ಅಜ್ಜಿ ಏನು ಮಾಡ್ತಾಳೆ, ಪ್ರಾರ್ಥನೆ ಮಾಡ್ಕೊತಾಳೆ. ಅವನ ಹೆತ್ತ ತಂದೆ ತಾಯರೇ ಧನ್ಯ. ಆ ಹೆತ್ತ ತಂದೆ ತಾಯರಿಗೆ ಗೌರವ ಸಿಕ್ಕಂತಾಯಿತು ಆ ಮಗುವಿನಿಂದ. ಸೊ ಅಂಥ ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆ ಅಂಥೇಳಿ ಆ ಅಜ್ಜಿ ಏನು ಮಾಡ್ತಾಳೆ, ಆ ಬಾಲಕನ ಪರವಾಗಿ ರಾತ್ರಿ ಮನೆಗೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ವಿದ್ಯಾರ್ಥಿಗಳಿಗೆ. ದಿಸ್ ಈಸ್ ದ ಪೋಯಮ್ ಆಫ್ ದಿ ಸಂಬಡೀಸ್ ಮದರ್ ರಿಟನ್ ಬೈ ಮೇರಿ ಡೊಬ್ರೈನ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ಪದ್ಯದಲ್ಲಿ ಏನು ತಿಳ್ಕೊಂಡ್ವಿ ಅಂದರೆ, ಯಾವ ರೀತಿ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದರೆ ಅದು ಯಾವುದೋ ರೂಪದಲ್ಲಿ ನಮಗೆ ಸಹಾಯ ವಾಪಸ್ ಬರುತ್ತೆ ಅನ್ನುವಂಥ ನೈತಿಕತೆಯನ್ನು, ಮೌಲ್ಯವನ್ನು ನಾವೇನು ಮಾಡ್ತೀವಿ, ತಿಳ್ಕೊತೀವಿ ವಿದ್ಯಾರ್ಥಿಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.